ಮಹಾರಾಜ ವಾಲಿ, ಪ್ರಣಾಮಗಳು ಮಹಾರಾಜ ವಾಲಿ. ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸಿ. ಕ್ಷಮೆ ಇರಲಿ ಮಹಾರಾಜ, ನಿಮ್ಮನ್ನು ಸ್ವಾಗತಿಸಲು ನಾನು ಮುಖ್ಯದ್ವಾರದ ಬಳಿ ಬರಲಾಗಲಿಲ್ಲ. ಚಿಂತೆ ಇಲ್ಲ ಕೇಸರಿ ರಾಜ. ವಿಳಂಬ ನಮ್ಮಿಂದ ಆಗಿರುವುದು. ಕ್ಷಮೆ ನಾವು ಕೇಳಬೇಕು ನಿಮ್ಮ ಹತ್ತಿರ. ಕ್ಷಮೆ ಏಕೆ ಮಹಾರಾಜ? ಯಾವ ವಿಳಂಬವೂ ಆಗಿಲ್ಲ. ನಾವೆಲ್ಲರೂ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದೆವು. ಬನ್ನಿ, ಒಳಗೆ ಬನ್ನಿ. ಮಹಾರಾಜ, ತಾವು ಇಲ್ಲಿಗೆ ಆಗಮಿಸಿದ್ದು ನಮಗೆ ಸನ್ಮಾನ್ಯವಾದದ್ದು ಹಾಗೂ ಗೌರವಾನ್ವಿತವಾದದ್ದು. ಕೃಪೆ ಮಾಡಿ ನನ್ನ ಮಗುಗೆ ಆಶೀರ್ವಾದ ಮಾಡಿ. ಅವನು ಕೂಡ ನಿಮ್ಮ ಹಾಗೆ ಶೂರ ಹಾಗೂ ಪ್ರತಾಪಿ ಆಗಲಿ. ನಮ್ಮ ಇಚ್ಛೆ ಏನೆಂದರೆ ಈ ನಿಮ್ಮ ಶಿಶುವಿಗೆ ನಮ್ಮ ಆಯಸ್ಸು ಕರುಣಿಸಲಿ. ಆದರೆ ನಾವಂದುಕೊಂಡಂತೆ ಎಲ್ಲಾಗುವುದು ಅಂಜನಿ. ನನ್ನ ನಿಜವಾದ ಇಚ್ಛೆ ಆಶೀರ್ವಾದ ಅಲ್ಲ, ಅವನ ಮೃತ್ಯು. ಅದನ್ನು ಇಲ್ಲಿಡಿ. ಬನ್ನಿ ಮಹಾರಾಜ, ಭೋಜನ ಸಿದ್ಧವಾಗಿದೆ. ನಿಮ್ಮ ಮಾತಿನ ಅರ್ಥ ನಾವಿಲ್ಲಿ ಬರೀ ಭೋಜನಕ್ಕಾಗಿ ಬಂದಿದ್ದೇವೆ ಎಂದು? ಮಹಾರಾಜ, ನಮ್ಮ ಮಾತಿನ ಅರ್ಥ ಅದಾಗಿರಲಿಲ್ಲ. ಇಂದು ನಾವೊಬ್ಬರೇ ಅಲ್ಲ, ಪೂರ ಪರಿವಾರದ ಜೊತೆ ಭೋಜನವನ್ನು ಸ್ವೀಕರಿಸುತ್ತೇವೆ. ಮಹಾರಾಜ, ನಿಮ್ಮ ಮಾತುಗಳಿಂದ ನಮಗೆ ತುಂಬಾ ಸಂತೋಷವಾಗಿದೆ. ಇವತ್ತು ನಾವು ಎಲ್ಲ ಒಟ್ಟಿಗೆ ಕೂತು ಭೋಜನ ಸವಿಯೋಣ. ಇಲ್ಲ ಮಹಾರಾಜ, ನೀವೆಲ್ಲರೂ ಒಟ್ಟಿಗೆ ಊಟ ಮಾಡಿ. ನನ್ ಗೆಳತಿ ಅಂಜನಿ ಇವತ್ತು ಪಾಯಸ ಮಾತ್ರ ತಿನ್ನೋದು. ಏಕೆ ಅಕ್ಕ? ಯಾಕೆಂದ್ರೆ ಆ ಪಾಯಸನ ನಾವು ಮಹಾದೇವನ್ಗೆ ನೈವೇದ್ಯ ಮಾಡಿದ್ದು, ಮತ್ತು ಮಹಾದೇವನ್ ಪ್ರಸಾದದಿಂದ ಮಾತ್ರ ಅಂಜನಿ ತನ್ನ ವ್ರತ ಪೂರ್ಣ ಮಾಡಕ್ಕಾಗೋದು. ನೀವೆಲ್ಲ ಭೋಜನ ಮುಂದುವರಿಸಿ. ಇಲ್ಲೋಡಿ, ನೀವ್ ಅಂಜನಿನ್ ಕರ್ಕೊಂಡ್ ಬನ್ನಿ, ನಾನು ಪಾಯಸ ತರ್ತೀನಿ. ಮೆಲ್ಲಗ್ ನಡಿ ನಡಿ. ಮಹಾರಾಜ, ಮಹಾರಾಜ, ಭೋಜನವನ್ನು ಸ್ವೀಕರಿಸಲು ಕುಳಿತುಕೊಳ್ಳಿ. ನಾವೀಗಲೇ ಬರುತ್ತೇವೆ. ಹುಡುಕಿದರೆ ಮಾರ್ಗ ಸಿಕ್ಕೇ ಸಿಗುವುದು. ಅಂಜನಿಗೆ ವಿಷ ನೀಡಬೇಕೆಂದರೆ ನಾವು ಪಾಯಸದಲ್ಲಿ ವಿಷ ಬೆರೆಸಬೇಕು. ನನ್ನ ಪ್ರೀತಿಯ ಪತ್ನಿ ನನಗಾಗುತ್ತಾಳೆ ಈಗ ಅಸ್ತ್ರ. ಮಹಾರಾಜ? ಮಹಾರಾಜ ಅಲ್ಲ, ದಾಸ. ನೀವೇನ್ ಹೇಳ್ತಿದ್ದೀರಾ? ನಿಜವನ್ನೇ ಹೇಳುತ್ತಿರುವೆನು ದೇವಿ. ಇಲ್ಲಿನ ಸೀಮಂತ ಸಮಾರಂಭ ನೋಡಿದ ಮೇಲೆ ನನ್ನ ಮನಸ್ಸು ಪರಿವರ್ತನೆಯಾಗಿದೆ. ಇದಕ್ಕೂ ಮೊದಲು ಅಂಜನಿ ಮತ್ತು ಕೇಸರಿಯನ್ನು ನೋಡಿ ನಮಗೂ ಒಬ್ಬ ಉತ್ತರಾಧಿಕಾರಿ ಬೇಕೆಂದು ಆಸೆಯಾಗುತ್ತಿದೆ ದೇವಿ. ನಿಜಾನ ಮಹಾರಾಜ? ದೇವಿ, ನೀನೀಗ ನನಗೆ ತಂದೆಯಾಗುವ ಭಾಗ್ಯ ನೀಡುವೆಯಾ? ನನ್ನಿಂದ ಇದನ್ನ ನಂಬೋಕ್ಕಾಗ್ತಿಲ್ಲ ಮಹಾರಾಜ. ಈ ಗಳಿಗೆಗೋಸ್ಕರ ನಾನು ತುಂಬಾ ದಿನದಿಂದ ಕಾಯ್ತಿದ್ದೆ.
ನಾನು ಸಹ. ಮಹಾರಾಜ, ನೀವಿವತ್ತು ನನ್ನ ಮನಸ್ಸಿನ ಮಾತನಾಡ್ತಿದ್ದೀರಾ. ನನಗೆ ಹೇಳಕ್ಕಾಗದೇ ಇರೋಷ್ಟು ಖುಷಿ ಆಗ್ತಿದೆ ಇವತ್ತು. ಆನಂದದಲ್ಲಿ ನಿನ್ನ ಕರ್ತವ್ಯವನ್ನು ಮರೆಯಬೇಡ ದೇವಿ. ಬೇಗನೆ ಹೋಗು. ಅಂಜನಿ ನಿನ್ನ ನಿರೀಕ್ಷೆಯಲ್ಲಿರುತ್ತಾಳೆ. ನಿನ್ನ ಕೈಯಾರೆ ಈ ಪಾಯಸವನ್ನು ತಿನ್ನಿಸು. ಸರಿ ಮಹಾರಾಜ. ಬಾಲಿಯ ಕುಟಿಲಕ್ಕೆ ಅಂಜನಿ ಸಿಲುಕಿ ತಗೋ ಇದನ್ನ. ಅಂಜನಿ ತನುವಲಿ ವಿಷದ ಕಣವು ವಿಷವನ್ನು ಕುಡಿಸಿ ವಿಷಾದ ಮೂಡಿಸೋ ವಿಧಿಯ ಆಟ ಎಂಥ ಘೋರ. ವಿಧಿಯ ಆಟ ಎಂಥ ಘೋರ. ವಿಧಿಯ ಆಟ ಎಂಥ ಘೋರ. ಹೇಗಿದೆ ವಿಷದ ರುಚಿ? ನಿಧಾನವಾಗಿ ತಿನ್ನು ಅಂಜನಿ. ತೃಪ್ತಿಯಾಗುವವರೆಗೂ ತಿನ್ನು. ಇದು ನಿನ್ನ ಅಂತಿಮ ಭೋಜನ. ಹೇಗಿದೆ? ನೀವಿಷ್ಟೊಂದು ಪ್ರೀತಿ. ಏನಾಯ್ತು? ಅಂಜನಿ, ಅಂಜನಿ, ಅಂಜನಿ ಏನಾಯ್ತಮ್ಮ? ತಗೋ ಅಂಜನಿ, ಅಂಜನಿ ನೋವಾಗ್ತಿದೆ. ಅಂಜನಿ. ಮಹಾರಾಜ ಕೇಸರಿಯನ್ನ ಕರೆಯಿರಿ. ಮಹಾರಾಜ ಕೇಸರಿ, ಬೇಗ ಬನ್ನಿ. ಅಂಜನಿ, ಬಾಲಿಯ ಕುಟಿಲಕ್ಕೆ ಅಂಜನಿ ಸಿಲುಕಿ ಅಂಜನಿ ತನುವಲಿ ವಿಷದ ಕಣವು ವಿಷವನ್ನು ಕುಡಿಸಿ ವಿಷಾದ ಮೂಡಿಸೋ ವಿಧಿಯ ಆಟ ಎಂಥ ಘೋರ. ಏನಾಗಿದೆ? ಬನ್ನಿ ಮಹಾರಾಜ. ಮಹಾರಾಜ ಕೇಸರಿ, ಅಂಜನಿಯನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ. ಆಯ್ತು ಮಹಾರಾಜ, ಬನ್ನಿ. ಸೈನಿಕರೇ, ನಿಧಾನ. ಹೋಗಿ ಬೇಗ ವೈದ್ಯರನ್ನು ಕರೆತನ್ನಿ. ಈ ವಾಲಿ ಒಮ್ಮೆ ನಿರ್ಧರಿಸಿದರೆ ಮುಗಿಯಿತು. ಆ ಕಾರ್ಯ ನಡೆದೇ ತೀರುತ್ತದೆ. ಹಿಂಸೆ ಇಲ್ಲದೆ, ರಕ್ತಪಾತವಿಲ್ಲದೆ ಅಂಜನಿ ಗರ್ಭವನ್ನು
ಅವಳ ಪುತ್ರನ ಸಮಾಧಿಯಾಗಿ ಬದಲಾಯಿಸಿದೆ. ನೋಡಿದಿರಾ ಪಿತಾಶ್ರೀ ಇಂದ್ರದೇವ, ನಿಮಗೆ ವಾಲಿಯಂತಹ ಪುತ್ರನಿರುವಾಗ ನೀವು ಚಿಂತಿಸುವ ಅಗತ್ಯವಿಲ್ಲ. ವೈದ್ಯರೇ, ಇದೇನಾಗ್ತಿದೆ? ಔಷಧಿ ಪ್ರಭಾವನೂ ಬೀರ್ತಾ ಇಲ್ಲ, ನೋವು ಕಡಿಮೆ ಆಗ್ತಾ ಇಲ್ಲ. ನನಗೂ ಗೊತ್ತಾಗ್ತಿಲ್ಲ ರಾಜಮಾತೆ. ಸರ್ವೋತ್ತಮವಾದ ಉಪಚಾರವನ್ನೇ ನಾನು ಮಾಡ್ತಿದ್ದೇನೆ. ನಿಜವಾಗ್ಲು ಪ್ರಸವ ವೇದನೆಗೆ ಇದಕ್ಕಿಂತ ಒಳ್ಳೆ ಔಷಧಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗ್ಲೇ ಕಮ್ಮಿ ಆಗಬೇಕಿತ್ತು. ವೈದ್ಯರೇ, ಇದು ಪ್ರಸವದ ಬೇನೆ ಅಂತ ಅನ್ನಿಸ್ತಿಲ್ಲ, ಬೇರೆ ಏನೋ ತೊಂದರೆ ಆಗಿರಬಹುದು. ಅಯ್ಯೋ, ನೋವಾಗ್ತಿದೆ ಅಕ್ಕ. ಹೊಟ್ಟೆನಲ್ಲಿ ಕಾರ್ಕೋಟಕ ವಿಷದ ಮುರಿ ಕಣ್ಣಾಗ್ತಿದೆ ಅಕ್ಕ. ನೋಡಿ, ನನಗೇನಾದ್ರೂ ಪರವಾಗಿಲ್ಲ, ನನ್ನ ಹೊಟ್ಟೆಲಿರೋ ಮಗುಗ್ ಮಾತ್ರ ಏನು ಆಗಲ್ಲ. ಅಂಜನಿ, ನೀನ್ ಹೆದರ್ಬೇಡ, ಏನು ಆಗಲ್ಲ. ವೈದ್ಯರೇ, ನೋವು ಜಾಸ್ತಿ ಆಗ್ತದೆ, ಏನಾಗ್ತಿದೆ ಅಂತ ನೋಡಿ. ನನಗೂ ಅದೇ ಅನುಮಾನ ಇದೆ. ಇವರ ಗರ್ಭದಲ್ಲಿ ಯಾವುದೋ ದ್ರವ್ಯ ಸೇರ್ಕೊಂಡಿದೆ. ಹೋಗ್ತಾ ಹೋಗ್ತಾ ಹಾನಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಯಾವ ಚಿಕಿತ್ಸೆ ಕೊಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಮಹಾದೇವ ಪ್ರಭು ರಕ್ಷಿಸಿ, ಪ್ರಭು ಪ್ರಭು ರಕ್ಷಿಸು ಮಹಾದೇವ, ರಕ್ಷಿಸು, ರಕ್ಷಿಸು ಮಹಾದೇವ, ರಕ್ಷಿಸು. ಏನಾಯ್ತು ನಂದಿ ಭೃಂಗಿ? ಮಾತೆ, ಯಾವುದೋ ಭಯಾನಕ ವಿಷವು ಕೈಲಾಸದ ಕಡೆ ಬರ್ತಾ ಇದೆ. ಮಾತೆ, ಅದು ಕಾಲನ ಇನ್ನೊಂದು ರೂಪ. ಇದೇನಿದು ಪ್ರಭು? ಪಾಂಚಧಾತು ವಿಷ. ಇದೇ ವಿಷದೇವಿ ವಾಲಿಯು ಅಂಜನಿಗೆ ಪಾಯಸದಲ್ಲಿ ಕೊಟ್ಟಿದ್ದು. ನಮ್ಮ ದಿವ್ಯ ಅಂಶಕ್ಕೆ ಈ ವಿಷದಿಂದ ಆಘಾತವಾಗಿದೆ. ಸ್ವಾಭಾವಿಕವಾಗಿ ಇದರ ನೇರ ಪ್ರಭಾವ ನಮ್ಮ ಮೇಲೂ ಹಾಗೂ ಕೈಲಾಸದ ಮೇಲೂ ಆಗುತ್ತಿದೆ. ಹೇ ಮಹಾದೇವ, ನನ್ನ ಮಗುನ ರಕ್ಷಿಸಿ, ನನ್ನ ಮಗುನ ರಕ್ಷಿಸಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಕ್ಷಿಸು ಪ್ರಭು, ನಮ್ಮನ್ನು ರಕ್ಷಿಸು. ವ್ಯಾಪಿಸುತ್ತಿರುವ ವಿಷವನ್ನು ತಡೆಯಿರಿ ಪ್ರಭು, ಇಲ್ಲವೆಂದರೆ ಕೈಲಾಸ ಸರ್ವನಾಶವಾಗುತ್ತದೆ. ಈ ಘೋರ ಪರಿಸ್ಥಿತಿಯಲ್ಲೂ ಶಾಂತವಾಗಿ ಹೇಗೆ ಕುಳಿತಿರುವಿರಿ ಪ್ರಭು? ಏಕೆಂದರೆ ಇದರಲ್ಲಿ ನಾವು ಮಾಡುವುದು ಏನೂ ಇಲ್ಲ. ಇವೆಲ್ಲ ಅವರ ಮಹಾಲೀಲೆಯ ಭಾಗ. ಯಾರ ಲೀಲೆ? ಅವರೇ ಈ ಸೃಷ್ಟಿಯ ನಿಜವಾದ ಸಾರ. ದೇವಿ, ಅವರ ಇಚ್ಛೆ ಇಲ್ಲದೆ ಒಂದು ಬೀಜವೂ ಸಹ ಮೊಳೆಯುವುದಿಲ್ಲ. ಅವರು ಸರ್ವವ್ಯಾಪಿ, ಸರ್ವಜ್ಞ, ಸರ್ವ ಭಾಷೆ ತಿಳಿದಿದೆ ಅವರಿಗೆ.
ಶಿವಾಯ. ಪ್ರಸವದ ನೋವ ಸಹಿಸುತ್ತಂಜನಿ ಶಿವನ ಪೂಜೆ ಕೇಸರಿ ಮಾಡಿ ರುದ್ರನಾಂಶ ಗರ್ಭದೀರಲು ರಕ್ಷೆಯ ಶಿವನು ನೀಡುತ್ತಲಿಹನು. ರಕ್ಷೆಯ ಶಿವನು ನೀಡುತ್ತಲಿಹನು. ರಕ್ಷೆಯ ಶಿವನು ನೀಡುತ್ತಲಿಹನು. ರಾಮ ಓಂ ನಮಃ ಶಿವಾಯ. ಯಾರು ವಾಲಿಯ ಪಾಲಿಗೆ ಶತ್ರುಗಳಾಗುತ್ತಾರೋ ಅವರ ಪಾಲಿಗೆ ವಾಲಿ ರಾಕ್ಷಸನಾಗುತ್ತಾನೆ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಇದು ಯಾರು ಧ್ವನಿ? ಶ್ರೀ ಗುರುವೇ ನಿನಗೆ ಸಾಷ್ಟಾಂಗ ನಮನಗಳು. ನಿಜ ಮನ ನಿಜ ಗುಣ ನೀನೆ. ರಘುವರನ ಮಹಿಮೆಯನು ಬಣ್ಣಿಸುತ್ತ ಹಾಡುವೆನು. ಚತುರ್ವಿಧ ಫಲದಾತ ಶ್ರೀರಾಮನ ಯಶೋಗಾನವನು. ಬುದ್ಧಿಹೀನ ನಾನೆಂದು ತಿಳಿದು ಸ್ಮರಿಸುವೆ ಪವನ ಕುಮಾರ. ಬಲಬುದ್ಧಿ ವಿದ್ಯೆಗಳನ್ನಿತ್ತು ಕ್ಲೇಶವ ಕಳೆಯೋ ಮಹಾವೀರ. ಜೈ ಹನುಮಂತ ಜ್ಞಾನ ಗುಣಧಾಮ. ಜೈ ಕಪೀಶನಿ ಅವಿರತ ನಾಮ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಜೈ ಹನುಮಂತ ಜ್ಞಾನ ಗುಣಧಾಮ. ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ. ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಭಜರಂಗಿ. ಕುಮತಿ ನಿವಾರ ಸುಮತಿಯ ಸಂಗಿ. ಶಂಕರ ರೂಪನೆ ಕೇಸರಿ ಸುತನೆ. ತೇಜ ಪ್ರತಾಪನೆ ಜಗವಂದಿತನೆ. ಜೈ ಹನುಮಂತ ಜ್ಞಾನ ಗುಣಧಾಮ. ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ನಿನ್ನಯ ಹೃದಯದಿ ರಾಮನು ನೆಲೆಸಿ. ಶಂಕರ ರೂಪನೆ ಕೇಸರಿ ಸುತನೆ. ತೇಜ ಪ್ರತಾಪನೆ ಜಗವಂದಿತನೆ. ಜನುಮ ಜನುಮಗಳ ದುಃಖವ ಕಳೆವನು. ಅಂತ್ಯದಿ ರಾಮನ ಪುರವ ಸೇರುವನು. ಪ್ರಾಣದೇವನು ರಾಮದೂತನು. ವಾಯು ಜೀವೋತ್ತಮ ಹನುಮ. ನಾಲ್ಕು ಯುಗಗಳಲ್ಲೂ ನಿನ್ನ
ನಿನ್ನ ಪ್ರತಾಪ ಜಗವನು ಬೆಳಗಿದೆ ತೋರುತ ದೀಪ ಶಂಕರ ರೂಪನೆ ಕೇಸರಿ ಸುತನೆ ತೇಜ ಪ್ರತಾಪನೆ ಜಗವಂದಿತನೆ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ ಅವಿರತ ನಾಮ ಜೈ ಹನುಮಂತ ಜ್ಞಾನ ಗುಣಧಾಮ ಜೈ ಕಪೀಶನಿ